ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಕೆಲವು ತರಗತಿಗಳಲ್ಲಿ GPSTR ಟೆಸ್ಟ್ ಸೀರೀಸ್ಗಳನ್ನು ನಡೆಯುತ್ತೀವಿ. ಈ ಒಂದು ತರಗತಿಯಲ್ಲಿ ಭಾವಿ ಶಿಕ್ಷಕರ ಒತ್ತಾಯ ಮೇರೆಗೆ ಒಂದಷ್ಟು ಕ್ಲಾಸ್ಗಳನ್ನು ಚಾಪ್ಟರ್ ವೈಸ್ ತಗೊಳ್ರಿ ಅಂತ ಒಂದಷ್ಟು ರಿಕ್ವೆಸ್ಟ್ ಮಾಡಿದ್ರು. ಆ ಒಂದು ಕೋರಿಕೆ ಮೇರೆಗೆ ನಾವೇನು ಮಾಡ್ತಾ ಇದ್ವಿ, ಇವತ್ತು ಪಾಲಿನಾಮಿಯಲ್ ಅನ್ನೋ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಪಾಲಿನಾಮಿಯಲ್ ಬಹುಪದೋಕ್ತಿಗಳು. ಈ ಒಂದು ಚಾಪ್ಟ್ರಲ್ಲಿ 3ರಿಂದ 4 ಮಾರ್ಕ್ಸ್ ಬಂದಿದೆ. ಪ್ರತಿಯೊಂದು ಎಕ್ಸಾಮಲ್ಲೂ 3ರಿಂದ 4 ಮಾರ್ಕ್ಸ್ ಬಂದಿದೆ. ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ದೀವಿ. ಯಾವ್ಯಾವ ಇಯರ್ದು ಹಾಕಿದ್ದೀವಿ, 2020 ಮತ್ತು 2019 ಇದರಲ್ಲಿ ನಾನ್ HKದು ಹಾಕಿದ್ದೀವಿ. ನೀವು ಹೋಗಿ ಬ್ಲೂ ಪ್ರಿಂಟ್ ನೋಡಿದ್ರೆ ಯೂಟ್ಯೂಬ್ ಚಾನಲ್ ನಿಮ್ಗೊಂದು ಐಡಿಯಾ ಬರ್ತದೆ, ಯಾವ್ಯಾವ ಚಾಪ್ಟರ್ ಓದಬೇಕು, ಯಾವ್ಯಾವ ಚಾಪ್ಟ್ರಿಂದ ಹೈಯೆಸ್ಟ್ ಮಾರ್ಕ್ಸ್ ಬರ್ತದೆ, ಯಾವ್ಯಾವ ಚಾಪ್ಟ್ರಿಂದ ಕಡಿಮೆ ಅಂಕ ಬರುತ್ತೆ ಅಂತ ನಿಮ್ಗೊಂದಷ್ಟು ಐಡಿಯಾ ಸಿಗ್ತದೆ ಅಂತ ಹೇಳ್ತಾ, ಈಗ ನಾವೇನು ಮಾಡೋಣ, ಪಾಲಿನಾಮಿಯಲ್ ಬಹುಪದೋಕ್ತಿಗಳು ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳು ಅಂದರೆ ಏನು? x ಚರಾಕ್ಷರವಾಗಿ n ಧನ ಪೂರ್ಣಾಂಕ ಮತ್ತು a1 a2 a3 nಗಳು ಸ್ಥಿರಾಂಕಗಳಾಗಿರ್ತವೆ. a0 a1 x plus a2 x square plus a3 x cube ರೂಪವಿರುವ ಬೀಜೋಕ್ತಿಯಲ್ಲಿ ಚರಾಕ್ಷರಗಳು ಋಣಾತ್ಮಕವಲ್ಲದ ಪೂರ್ಣಾಂಕಗಳ ಗಾತ್ರ ಸೂಚಿಯನ್ನು ಒಳಗೊಂಡಿದ್ದರೆ ಆ ಬೀಜೋಕ್ತಿಯನ್ನು ನಾವು ಬಹುಪದೋಕ್ತಿ ಅಂತ ಕರಿತೀವಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, f of x is equal to ಏನಾಗಿರ್ತದೆ, a0 plus a1 x a2 x2 x power up to f of x is equal to a0 plus a1 x plus a2 x square plus a3 x cube so on an x power of n. This is the polynomial ಅಂತ ಕರಿತೀವಿ. ಏನು? ಲೆಟ್ ಎಕ್ಸ್ ಬಿ ವೇರಿಯಬಲ್. ಇಲ್ಲಿ ವೇರಿಯಬಲ್ ಎಕ್ಸ್ ಇರ್ಬೋದು, ಯಾವುದಾದ್ರೂ ಇರ್ಬೋದು. ಚರಾಕ್ಷರ ಅಂದರೆ ದೇ ಆರ್ ಟೇಕನ್ ಫಾರ್ ದ ಆಲ್ಫಾಬೆಟ್ಸ್ ಆಫ್ ದ ಇಂಗ್ಲಿಷ್. n be the positive number, a1 a2 are the constant real numbers. p of n is equal to a0 a1x plus a2 x square plus an x to the power of n is known as the polynomial in a variable ಅಂತ ಕರಿತೀವಿ. ಈ ಒಂದು ಪಾಲಿನಾಮಿಯಲ್ ಅಲ್ಲಿ ಏನಾಗಿರಬೇಕು, ನೆಗೆಟಿವ್ ಆಗಿರಬಾರ್ದು. ಪವರ್ಸ್ ಏನಾಗಿರಬೇಕು, ನೆಗೆಟಿವ್ ಆಗಿರಬಾರ್ದು. ಪವರ್ಸ್ ಆರ್ ನಾಟ್ ನೆಗೆಟಿವ್. ಇಲ್ಲೇ ಇದೆ ನೋಡಿ. ಇನ್ ಎ ಪಾಲಿನಾಮಿಯಲ್ ದ ವೇರಿಯಬಲ್ ಪವರ್ಸ್ ಆರ್ ನಾಟ್ ಎ ನೆಗೆಟಿವ್ ನಂಬರ್ಸ್. ಋಣಾತ್ಮಕ ಘಾತವನ್ನು ಹೊಂದಿರಬಾರ್ದು. ಒಂದಷ್ಟು ಎಕ್ಸಾಂಪಲ್ ಬರ್ಸಿದೆ ನೋಡಿ. p of x is equal to ಎಕ್ಸಾಂಪಲ್ಸ್ ನೋಡ್ರಿ ಪಾಲಿನಾಮಿಯಲ್ಗೆ. ಫಸ್ಟ್ ಒನ್, p of x is equal to 3x power of 4 plus 7x square minus 5. ಇದರಲ್ಲಿ ಇರ್ತಕ್ಕಂಥ ಚರಾಕ್ಷರ ಯಾವುದಿದೆ, x. This is a polynomial of x. ಇನ್ನೊಂದಿದೆ, g of y is equal to 2y square plus 3y minus 10. This is the polynomial of y. Third one, f of u is equal to 1/4 u cube plus 1/u u square plus u plus 8. This is the polynomial of u. ಇಲ್ಲಿ ಯಾವ ಚರಾಕ್ಷರ ಇದ್ರೆ ಅದನ್ನ ಏನಂತ ಕರಿತೀವಿ, ಪಾಲಿನಾಮಿಯಲ್ ಆಫ್ ಗಿವನ್ ನಂಬರ್ ಅಂತ ಕರಿತೀವಿ. ಇಲ್ಲೇನಿದೆ, y ಇದೆ, ಇಲ್ಲೇನಿದೆ, x ಇದೆ. This is the polynomial of x. This is the polynomial of y. This is the polynomial of u. ಇಲ್ಲಿ ಬ್ರಾಕೆಟ್ ಅಲ್ಲಿ ಯಾವ್ದಿದೆ ಅದನ್ನ ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡಬೇಕು. x
ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಇದೆ. ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಆಲ್ರೆಡಿ ಈ ಒಂದು ಇದ್ರ ಮೇಲೆ 1 ಮಾರ್ಕ್ ಕೇಳಿದ್ದಾರೆ. GPSR ಅಲ್ಲಿ ಈ ಕಾನ್ಸೆಪ್ಟ್ ಮೇಲೆ 1 ಮಾರ್ಕ್ ಕೇಳಿದ್ದಾರೆ. ಸೊ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತವನ್ನು ನಾವೇನಂತ ಕರಿತೀವಿ? ಡಿಗ್ರಿ ಅಂತ ಕರಿತೀವಿ. ದ ಎಕ್ಸ್ಪೋನೆಂಟ್ ಆಫ್ ದ ಹೈಟ್ಸ್ ಆಫ್ ದ ಡಿಗ್ರಿ ಟರ್ಮ್ ಇನ್ ದ ಪಾಲಿನಾಮಿಯಲ್ ಈಸ್ ನಾನ್ ಆಸ್ ದ ಡಿಗ್ರಿ. ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x³ minus 2x square plus 8x minus 21. ಸೊ ಅಲ್ಲಿ ಇರ್ತಕ್ಕಂಥ ಪವರ್ಸ್ ಏನಿದೆ? 4 ಇದೆ, 3 ಇದೆ, 2 ಇದೆ, ಇಲ್ಲಿ 1 ಇದೆ. ಸೊ in this one, which is the highest power? That is the degree of the polynomial. Therefore, degree of the polynomial is 3. Degree of the polynomial is 3. Second question ಅಲ್ಲಿ g of x is equal to 7x square minus 3x plus 12. ಸೊ ಇಲ್ಲಿ ಪವರ್ಸ್ ಎಷ್ಟಿದ್ದಾವೆ? ಇದರಲ್ಲಿ ಪವರ್ಸ್ 2 ಇದೆ ಮತ್ತೆ 1 ಇದೆ. ಸೊ in this one, highest power is 2. So degree is how much? 2. Degree of the polynomial. Next, third one, 2u power of 4 plus u cube minus 2u plus 8. ಸೊ ಇಲ್ಲಿ ಇರ್ತಕ್ಕಂಥ ಪವರ್ಸ್ 4, 3, ಇಲ್ಲಿ 2 ಇಲ್ಲ, 1 ಇದೆ. ಸೊ 4, 3 ಮತ್ತೆ 1 ಇದನ್ನ ಪವರ್ಸ್ ಆಗಿ ತಗೊಂತೀವಿ. ಸೊ ಡಿಗ್ರಿ ಎಷ್ಟಿದೆ? ಇಲ್ಲ ಹೈಯೆಸ್ಟ್ 4 ಇದೆ. ಸೊ ದಟ್ ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಆಫ್ ದಿಸ್ ಒನ್ ಈಸ್ 4. ಸೊ ಈ ಒಂದು ಇದ್ರ ಮೇಲೆ ಆಲ್ರೆಡಿ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಮುಂದಿನ ತರಗತಿಯಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸು ಎಲ್ಲೆಲ್ಲಿ ಸಿಗ್ತವೋ, ಯಾವ್ಯಾವ ಕಾನ್ಸೆಪ್ಟ್ ಮಾಡ್ತಾರೋ ಸೊ ಅಲ್ಲೇ ನಾವು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಸ್ಥಿರ ಬಹುಪದೋಕ್ತಿ ಅಥವಾ ಕಾನ್ಸ್ಟೆಂಟ್ ಆಫ್ ದ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಬಹುಪದೋಕ್ತಿಯಲ್ಲಿ ಕಾನ್ಸ್ಟೆಂಟ್ ಅಂದರೆ ದಟ್ ಈಸ್ ಮೀನ್ಸ್ ಫಾರ್ ದ ಓನ್ಲಿ ನಂಬರ್. ಸ್ಥಿರ ಅಂದರೆ ಅಲ್ಲಿ ಬರೀ ನಂಬರ್ ಇರ್ತಕ್ಕಂಥದ್ದು, ಯಾವುದೇ ರೀತಿಯ ವೇರಿಯಬಲ್ ಇರಲ್ಲ. ಸೊ ಬಹುಪದೋಕ್ತಿ ಒಂದು ಪದವನ್ನು ಹೊಂದಿದ್ದು ಅದು ಸ್ಥಿರ ಸಂಖ್ಯೆ ಆಗಿದ್ದರೆ ಅದನ್ನು ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಎ ಪಾಲಿನಾಮಿ ಆಫ್ ಡಿಗ್ರಿ ಇಸ್ 0 ಇಸ್ ಕಾಲ್ಡ್ ದ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಇಲ್ಲಿ ಪಾಲಿನಾಮಿಯಲ್ಲು ಡಿಗ್ರಿ ಏನಾಗಿರ್ತದೆ? 0 ಆಗ್ತದೆ. ಫಾರ್ ಎಕ್ಸಾಂಪಲ್, ಎಫ್ ಆಫ್ ಎಕ್ಸ್ ಇಸ್ 0 ಇಸ್ ಕಾಲ್ಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ಸ್ ಅಂತ ಕರೆದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಇದೆ. ಸೊ ಇಲ್ಲಿ ಯಾವುದೇ ರೀತಿಯ ವೇರಿಯಬಲ್ ಇಲ್ಲ, ಡಿಗ್ರಿ ಇಲ್ಲ. ಸೊ ದಟ್ ಟೈಮ್ ವಿ ಕಾಲ್ ದ ಕಾನ್ಸ್ಟೆಂಟ್ ಆಫ್ ದ ಪಾಲಿನಾಮಿಯಲ್. ಎರಡನೇದು ನೋಡ್ರಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5, ಯು ಆಫ್ ಎನ್ ಇಸ್ ಈಕ್ವಲ್ ಟು -12. ಇಲ್ಲಿ ಪವರ್ -12 ಇಲ್ಲ, ಓನ್ಲಿ 12. -12 ಇರ್ತಕ್ಕಂಥದ್ದು ಕಾನ್ಸ್ಟೆಂಟ್ ಇದೆ. -12 ಇಲ್ಲಿ ಎಷ್ಟಿದೆ? 5 ಇದೆ. ಇಲ್ಲಿ ಎಷ್ಟಿದೆ? 2 ಇದೆ. ನೆಕ್ಸ್ಟ್ ಒನ್, ಶೂನ್ಯ ಬಹುಪದೋಕ್ತಿ, 0 ಪಾಲಿನಾಮಿಯಲ್ ಅಂತ ಕರಿತೀವಿ. 0 ಪಾಲಿನಾಮಿಯಲ್. ಸ್ಥಿರ ಬಹುಪದೋಕ್ತಿ 0 ಅನ್ನು ಶೂನ್ಯ ಬಹುಪದೋಕ್ತಿ ಅನ್ನೋರು. ಸೊ ವಿಚ್ ಈಸ್ ದ ಕಾನ್ಸ್ಟೆಂಟ್ ಪಾಲಿನಾಮಿಯಲ್? ದಟ್ ವಿ ಕಾಲ್ ದ 0 ಆಫ್ ದ ಪಾಲಿನಾಮಿಯಲ್. ಮೀನ್ಸ್ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ದ ಎಕ್ಸ್. ಸೊ ಅಲ್ಲಿ ಯಾವುದೇ ರೀತಿಯ ವ್ಯಾಲ್ಯೂ ನಮಗೆ ಸಿಗಲ್ಲ. ಸೊ ಆದ್ರಿಂದ ನಾವೇನಂತ ಕರಿತೀವಿ? 0 ಪಾಲಿನಾಮಿಯಲ್ ಅಥವಾ ಶೂನ್ಯ ಬಹುಪದೋಕ್ತಿ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಟೈಪ್ಸ್ ಆಫ್ ದ ಪಾಲಿನಾಮಿಯಲ್. ಟೈಪ್ಸ್ ಆಫ್ ದ ಪಾಲಿನಾಮಿಯಲ್ ಒಂದಷ್ಟು ಟೈಪ್ಸ್ ಇದಾವೆ. ಏನು? ಬೇಸ್ಡ್ ಆನ್ ಪವರ್ಸ್. ಇಲ್ಲಿ ಪವರ್ಸ್ ಮೇಲೆ ಇದೆ ಟೈಪ್ಸ್, ಮತ್ತೆ ಟರ್ಮ್ಸ್ ಮೇಲೆ ಇದೆ. ಸೊ ಫಸ್ಟ್ ನಾವೇನು ಮಾಡೋಣ? ಪವರ್ಸ್ ಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ರೇಖಾತ್ಮಕ ಬಹುಪದೋಕ್ತಿ. ಲೀನಿಯರ್ ಪಾಲಿನಾಮಿಯಲ್.
ರೇಖಾತ್ಮಕ ಬಹುಪದೋಕ್ತಿ. ಸೊ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಆ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರಬೇಕು ಅಂದರೆ ಒಂದಿದ್ರೆ ಅದನ್ನು ನಾವೇನಂತ ಕರಿತೀವಿ, ಲೀನಿಯರ್ ಪಾಲಿನಾಮಿಯಲ್ ಅಥವಾ ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ರೇಖಾತ್ಮಕ ಬಹುಪದೋಕ್ತಿಯ ಸಾಮಾನ್ಯ ರೂಪ ಏನಿರುತ್ತೆ? ax plus b, a is not equal to 0. So x is the ಚರಾಕ್ಷರ ವೇರಿಯಬಲ್, a is the coefficient of x, x ನ ಸಹಗುಣಕ a ಆಗಿರ್ತದೆ, b ಮತ್ತೆ ಏನಾಗಿರ್ತದೆ, ಕಾನ್ಸ್ಟೆಂಟ್ ಆಗಿರ್ತದೆ. ಸೊ ಇಲ್ಲೊಂದಷ್ಟು ಎಕ್ಸಾಂಪಲ್ ಏನಂತ ಹೋಗ್ಬೋದು, 4x plus 5, ಸೆಕೆಂಡ್ ಒನ್ 3y plus 12. ಇಲ್ಲಿ ನೋಡ್ರಿ ಒಂದೇ ವೇರಿಯಬಲ್ ಇದೆ, ಕಾನ್ಸ್ಟೆಂಟ್ ಇದೆ, ವೇರಿಯಬಲ್ ಇದೆ, ಕಾನ್ಸ್ಟೆಂಟ್ ಇದೆ. ನೆಕ್ಸ್ಟ್ -7m plus 8. ಸೊ ಈಗಲನ್ನ ನಾವೇನಂತ ಕರಿತೀವಿ, ರೇಖಾತ್ಮಕ ಬಹುಪದೋಕ್ತಿ ಅಥವಾ ಲೀನಿಯರ್ ಪಾಲಿನಾಮಿಯಲ್. ಸೆಕೆಂಡ್ ಒನ್ ವರ್ಗ ಬಹುಪದೋಕ್ತಿ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲಿ ಡಿಗ್ರಿ ಎಷ್ಟಿರುತ್ತೆ? 2 ಇರ್ತದೆ. ಸೊ ಡಿಗ್ರಿ 2 ಇರುತ್ತೆ, ಅದನ್ನ ನಾವೇನಂತ ಕರಿತೀವಿ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಅದರ ಸಾಮಾನ್ಯ ರೂಪ ax² plus bx plus c, ಬಟ್ a is not equal to 0. ಸೊ ಇಲ್ಲಿ ವರ್ಗ ಸಮೀಕರಣದಲ್ಲೂ ಇದೇ ಸೇಮ್ ಬರ್ತದೆ, ax² plus bx plus c ಬರ್ತದೆ. ಬಟ್ ಈಕ್ವಲ್ ಟು 0 ಬಂದರೆ ಅದು ವರ್ಗ ಸಮೀಕರಣ, ಈಕ್ವಲ್ ಟು 0 ಇಲ್ಲ ಅಂದರೆ ಅದು ವರ್ಗ ಬಹುಪದೋಕ್ತಿ ಆಗ್ತದೆ. ಫಾರ್ ಎಕ್ಸಾಂಪಲ್ 2x² plus 3x minus 5. ಇಲ್ಲಿ ನೋಡ್ರಿ, ಕೋಎಫಿಷಿಯಂಟ್ ಆಫ್ x² ಎಷ್ಟು 2a ಆಯಿತು, ಕೋಎಫಿಷಿಯಂಟ್ ಆಫ್ x ಏನಾಯಿತು, b 3 ಆಯಿತು, c ಎಷ್ಟು ಬಂತು, -5. ಇಲ್ಲಿ ನೋಡ್ರಿ, here coefficient of x² is here 1, coefficient of x is 1/2 and constant is how much, -4. So next one, ಮೂರನೇ ವಿಧಾನ ಘನ ಬಹುಪದೋಕ್ತಿ ಅಥವಾ ಏನಂತ ಕರಿತೀವಿ, ಕ್ಯೂಬಿಕ್ ಪಾಲಿನಾಮಿಯಲ್ ಅಥವಾ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಘನ ಅಂದರೆ ಡಿಗ್ರಿ ಎಷ್ಟಿರ್ತದೆ, 3 ಇರ್ತದೆ. ಸೊ ಡಿಗ್ರಿ 3 ಇರ್ತಕ್ಕಂತಹ ನಾವೇನಂತ ಕರಿತೀವಿ, ಘನ ಬಹುಪದೋಕ್ತಿ. ಸೊ ಡಿಗ್ರಿ we have 3 that we call the cubic polynomial. ಸೊ ಇದು ಸಾಮಾನ್ಯ ರೂಪ ಏನಿದೆ, ax³ plus bx² plus cx plus d. So d is the constant and a is not equal to 0 condition, c is the coefficient of x, b is the coefficient of x², a is the coefficient of x³. So ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ. 2y³ plus 8, second one y³ plus 2y², 6y plus 2. ಸೊ ಇದನ್ನು ನಾವೇನಂತ ಕರಿತೀವಿ, ಇಲ್ಲಿ ಪವರ್ 3 ಇದೆ, ಇಲ್ಲಿ highest ಪವರ್ 3 ಇದೆ. ಸೊ ಅದನ್ನು ನಾವೇನಂತ ಕರಿತೀವಿ, ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೂ ಒಂದು ಟೈಪ್ ಇದೆ, ಟೈಪ್ಸ್ ಆಫ್ ಪಾಲಿನಾಮಿಯಲ್. ಬೇಸ್ಡ್ ಆನ್ ಟರ್ಮ್ಸ್. ಸೊ ಒಂದಷ್ಟು ಪದಗಳ ಆಧಾರದ ಮೇಲೆ ಏನಂತ ಕರಿತೀವಿ, ವಿಧಗಳಿದ್ದಾವೆ. ಫಸ್ಟ್ ಒನ್ ಮೋನೋಮಿಯಲ್, ಏಕಪದೋಕ್ತಿ. ಸೊ ಏಕಪದೋಕ್ತಿ ಅಂದರೆ ಏನಿಲ್ಲಿ, ಓನ್ಲಿ ಒನ್ ಟರ್ಮ್ ಇದ್ರೆ ಅದನ್ನ ಏನಂತ ಕರಿತೀವಿ,
ಮೋನೋಮಿಯಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2x 3y/2 5m². ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ? ಮೋನೋಮಿಯಲ್ ಅಂತ ಕರಿತೀವಿ. ಸೆಕೆಂಡ್ ಒನ್ ದ್ವಿಪದೋಕ್ತಿ ಬೈನಾಮಿಯಲ್. ಸೊ ದೇ ಹ್ಯಾವ್ ಓನ್ಲಿ 2 ಟರ್ಮ್ಸ್. ಸೊ 2 ಟರ್ಮ್ ಇದ್ರೆ ಅದನ್ನ ಏನಂತ ಕರಿತೀವಿ? ಬೈನಾಮಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ x+2 x1 y/2 - 3z 2x 8. ಇಲ್ಲೊಂದಷ್ಟು ಕ್ಲಾರಿಫಿಕೇಶನ್ ಕೊಡಿ. 2x + 5x. So this is a binomial or monomial? So this is the monomial. So this is the monomial. See here 2x and 5x, this is the like terms. So when like terms are given, either addition either subtraction. So 2x plus 5x is how much? 7x. So you will get the 7x. So that is the monomial. So next one is third type is trinomial. So trinomial means tri means 3. The terms having 3. The terms having 3 is called trinomial. For example, x square plus x minus 4 y cube minus 2y plus z. So ಇಲ್ಲಿ ಏನಾಗಿರಬೇಕು? ಆಲ್ ಆರ್ ದ ಅನ್ಲೈಕ್ ಟರ್ಮ್ಸ್. ಸೊ ದಟ್ ವಿ ಕಾಲ್ ದ trinomial. So next concept is ಬಹುಪದೋಕ್ತಿಯ ಬೆಲೆ, ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್. ಸೊ ಬಹುಪದೋಕ್ತಿಯ ಚರಾಕ್ಷರಗಳಿಗೆ ನಿರ್ದಿಷ್ಟ ಬೆಲೆಯನ್ನು ಆಧರಿಸಿದಾಗ, ಅಂದರೆ ಯಾವುದೇ ಒಂದು ಚರಾಕ್ಷರಕ್ಕೆ ಒಂದಷ್ಟು ಬೆಲೆ ಕೊಟ್ಟಿರ್ತಾರೆ, ಆ ಬೆಲೆನ ತಗೊಂಡೋಗಿ ಹಾಕಿದಾಗ ಅದನ್ನು ಬಹುಪದೋಕ್ತಿಯ ಬೆಲೆ ಎನ್ನುವರು. ಸೊ ಇನ್ ಎ ಪಾಲಿನಾಮಿಯಲ್ ವಿ ಸಬ್ಸ್ಟಿಟ್ಯೂಟ್ ಎ ಸ್ಪೆಸಿಫಿಕ್ ವ್ಯಾಲ್ಯೂ ಆಫ್ ಎ ವೇರಿಯಬಲ್. Some value substitute in the place of the variable, getting a value is called the value of the polynomial. ಸೊ ಇಲ್ಲ ಒಂದಷ್ಟು ವ್ಯಾಲ್ಯೂ ಕೊಟ್ಟಿದ್ದಾರೆ, ಒಂದಷ್ಟು ಲೆಕ್ಕಗಳನ್ನು ನೋಡೋಣ. ಸೊ ಮೊದಲನೇ ಲೆಕ್ಕ ಹೀಗಿದೆ: f of x is equal to 2x³ plus 3x² minus 11x plus 6. Then x is equal to 1. Find the value of f of 1. ಸೊ ಇಲ್ಲಿ f of x ಅಂತ ಕೊಟ್ಟಿದ್ದಾರೆ, ಇಲ್ಲಿ f of 1 ಅಂತ ಕೊಟ್ಟಿದ್ದಾರೆ. ಅಂದರೆ x ಪ್ಲೇಸ್ ಅಲ್ಲಿ ಏನು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. f of x is equal to 2x³ plus 3x² minus 11x plus 6. So f of 1 is equal to 2 into 1³ 3 into 1² minus 11 into 1 plus 6. 2 into 1 is 2, 3, 1 square ಅಂದರೆ 1, 3 into 1 is 3 minus 11 into 1 is 11 plus 6. ಸೊ ಇಲ್ಲಿ ಪಾಸಿಟಿವ್ 3 ನಂಬರ್ಸ್ ಇದೆ, ಫಸ್ಟ್ ಆ್ಯಡ್ ಮಾಡ್ಕೊಂಬಿಡಿ. 2 plus 3 5, 5 plus 6 11, 11 minus 11 is how much? 0. The value of f of 1 is how much? 0. ಸೊ ಮುಂದಿನ ಲೆಕ್ಕ, ಎರಡನೇ ಲೆಕ್ಕ ಹೇಗಿದೆ: f of x is equal to 2x³ minus 3x² plus 7x plus 2. Then find the value of f of 2 next to f of minus 3. ಸೊ ಈ ಒಂದು ಬೆಲೆಗಳನ್ನು ಕಂಡುಹಿಡಿದು ಫಸ್ಟ್ f of 2 ಹಾಕೋಣ. f of 2 means the value of x is how much? 2. 2 into 2 whole cube, 3 into 2 whole square, 7 into 2 plus 2. 2 into 2 cube ಅಂದರೆ 8, 3 into 2 square ಅಂದರೆ 4, 7 2 is 34 plus
2. So ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 8 2s 16. Next 3 4s 12. 34 ಇಲ್ಲಿ ನೋಡ್ರಿ, ಇಲ್ಲಿ 2 ಕೊಟ್ಟಿದ್ದಾರೆ. 34 plus 2 is 36. 36 16 6 plus 6 12 carry 1 3 plus 1 4 plus 1 is 5. So 52 minus 12. So 52 minus 12 ಅಂದರೆ ಎಷ್ಟು ಬರುತ್ತೆ? 10 ಬರುತ್ತೆ. ಸೊ f of 2 value is almost 10. ಸೊ ಅದೇ ರೀತಿ ನಾವೇನು ಮಾಡಬೇಕು? f of minus 3 ಮಾಡಬೇಕು. ಸೊ f of x is equal to 2x cube minus 13x square plus 17x plus 2. So f of minus 3 is equal to 2 into minus 3 whole cube minus 13 into minus 3 whole square 7 into minus 3 plus 2. So 2 into minus 3 whole cube anta bandaga, so the power is odd number, you will get the minus. 3 power of 3 means 3 into 3 into 3. 3 3 is 9, 9 3 is 27. 2 into minus 27. Next minus 13. The power is even number, you will get the positive. So minus 3 into 3 plus 3 3 is 9. 9 bantu. Next plus into minus is minus. 17 3 is 51 plus 2. So ಈಗ multiply ಮಾಡ್ರಿ. Minus into plus is minus 27 2 is 54 minus 39 is 117 minus 15 1 plus 2. ಇಲ್ಲಿ ಆ್ಯಡ್ ಮಾಡ್ಕೊಂಡು minus 54 minus 117 minus 51 plus 2 is minus 14. So ಎಲ್ಲ ಇರೋದ್ರಿಂದ so we can add 117 49 54. 7 plus 9 16 4 20 carry 2 2 plus 1 3 3 plus 4 7 7 plus 5 12 carry 1 1 plus 1 is 2. ಇದೆಯಾ? 13 2 10 2 9 10 12 carry 1 220. So minus 220. So this is the value of f of minus 3. So ಮುಂದಿನ ಲೆಕ್ಕ. So f of x is equal to 4x plus 5. F of x is equal to 4x plus 5. Then x is equal to 1. Find f of 1. So simple ಇದೆ. f of 1 ಅಂದರೆ x plus 1 ಹಾಕ್ರಿ. 4 into 1 plus 5. 4 into 1 is 4 plus 5. So that is the value of f of 1 is 9 of the given polynomial. So last question, f of x is equal to x cube plus 2x square minus 3x plus 4. So I'll find out ಮಾಡಬೇಕಾಗಿರೋದು f of 1. So x value is 1. So 1 whole cube 2 into 1 whole square minus 3 into 1 plus 4. 1 plus 2 into 1 square ಅಂದರೆ 2 minus 3 plus 4. 1 plus 2 3 plus 4 is 7 minus 3 is how much? 4. So f of 1 value is 4. Next f of minus 1 value x cube plus 2x square minus 3x plus 4. So f of minus 1 means x value is minus 1
minus 1 whole cube, 2 into minus 1 whole square, minus 3 into minus 1 plus 4, minus 1 plus 2 into 1 is 2, minus into minus is plus 3 plus 4. First 2 plus na add ಮಾಡ್ರಿ, 4 plus 3 7 plus 2 9, 9 minus 1 is so 8. So therefore f of minus 1 is equal to how much? 8. So this is the value of the f of minus 1. ಸೊ ಇಲ್ಲಿಗೆ ನಾವೇನು ಮಾಡಿದ್ವಿ, ಪಾಲಿನಾಮಿಯಲ್ ಅಂದರೆ ಏನು ತಿಳ್ಕೊಂಡ್ರಿ. ಸೆಕೆಂಡ್ ಒನ್ ಡಿಗ್ರಿ ಬಗ್ಗೆ ತಿಳ್ಕೊಂಡ್ವಿ. ಮೂರನೇದು ಟೈಪ್ಸ್ ಆಫ್ ಪಾಲಿನಾಮಿಯಲ್. ಇದರಲ್ಲಿ ಟರ್ಮ್ಸ್ ಮೇಲೆ ಮತ್ತೆ ಟರ್ಮ್ಸ್ ಆಯಿತು, ಮತ್ತು ಡಿಗ್ರಿ ಮೇಲೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಪಾಲಿನಾಮಿಯಲ್ ಬಗ್ಗೆ ತಿಳ್ಕೊಂಡು ಆಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ತಿಳ್ಕೊತೀವಿ, ನೆಕ್ಸ್ಟ್ ಕ್ಲಾಸಲ್ಲಿ ಫಸ್ಟ್ ಕಾನ್ಸೆಪ್ಟು zeros of the polynomial, second one is remainder theorem, ಶೇಷ ಪ್ರಮೇಯ ಅಂತ ಕರಿತೀವಿ. ಮೂರನೇದು ಫ್ಯಾಕ್ಟರ್ ಥಿಯರಮ್, ಅಪವರ್ತನ ಪ್ರಮೇಯ ಅಂತ ಕರಿತೀವಿ. ಸೊ ಈ ಒಂದು 3 ಅಂಶಗಳನ್ನು, ಈ ಒಂದು ಟಾಪಿಕನ್ನು ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಸೊ ನೀವು ಒಂದಷ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಸೊ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.